ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪನೆ ಮಾಡಿ ಹುಮ್ಮಸ್ಸಿನಲ್ಲಿದ್ದ ರೆಡ್ಡಿಗೆ ರಾಜ್ಯ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಹಾಗಾದ್ರೆ ರೆಡ್ಡಿಗೆ ಸೇರಿದ ಯಾವ್ಯಾವ ಆಸ್ತಿ ಜಪ್ತಿಯಾಗುತ್ತೆ, ರೆಡ್ಡಿ ಏನ್ ಹೇಳಿದ್ರು, ವಿರೋಧಿಗಳು ಏನಂದ್ರು ತೋರಿಸ್ತೀವಿ ನೋಡಿ. ಬೊಮ್ಮಾಯಿ ಸರ್ಕಾರದಿಂದ ರೆಡ್ಡಿಗೆ ಶಾಕ್. ರೆಡ್ಡಿ ಆಸ್ತಿ ಜಪ್ತಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಹೊಸ ರಾಜಕೀಯ ಪಕ್ಷ ಕಟ್ಟಿ ರಾಜಕಾರಣಕ್ಕೆ ರೀ ಎಂಟ್ರಿ ಕೊಡಲು ತಯಾರಿ ನಡೆಸಿದ್ದ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಸ್ಥಾಪಿಸಿದ ಜನಾರ್ದನ್ ರೆಡ್ಡಿ 2023ರ ಚುನಾವಣೆಗೆ ರೆಡಿಯಾಗ್ತಿರೋವಾಗಲೇ ರಾಜ್ಯ ಸರ್ಕಾರ ರೆಡ್ಡಿ ಸ್ಪೀಡ್ಗೆ ಬ್ರೇಕ್ ಹಾಕಿದೆ. ರೆಡ್ಡಿಗೆ ಸೇರಿದ ಹೊಸ ಆಸ್ತಿಯನ್ನ ಜಪ್ತಿ ಮಾಡಲು ಸಿಬಿಐಗೆ ಅನುಮತಿ ನೀಡಿ ಆದೇಶಿಸಿದೆ. ಏನಿದು ರೆಡ್ಡಿ ಆಸ್ತಿ ಕೇಸ್? ಸರ್ಕಾರ ಮಾಡಿದ್ದೇನು? ಆಂಧ್ರಪ್ರದೇಶದ ರಂಗರೆಡ್ಡಿ, ಕರ್ನೂಲ್ ಹಾಗೂ ತೆಲಂಗಾಣ ಭಾಗದಲ್ಲಿ ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಲ್ದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜನಾರ್ದನ್ ರೆಡ್ಡಿಗೆ ಸೇರಿದ ಆಸ್ತಿಗಳನ್ನ ಸಿಬಿಐ ಹೊಸದಾಗಿ ಪತ್ತೆ ಹಚ್ಚಿತ್ತು. ಈ ಆಸ್ತಿಗಳ ಜಪ್ತಿಗೆ ಸರ್ಕಾರಕ್ಕೆ ಕಳೆದ ಆಗಸ್ಟ್ನಲ್ಲಿ ಪತ್ರವನ್ನ ಬರೆದಿತ್ತು. ಆದ್ರೆ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ. ಸರ್ಕಾರದ ಈ ಕ್ರಮ ಪ್ರಶ್ನಿಸಿ ಸಿಬಿಐ ಹೈಕೋರ್ಟ್ ಮೆಟ್ಟಿಲೇರಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ಮನವಿ ಮಾಡಿತ್ತು. ರೆಡ್ಡಿ ಆಸ್ತಿ ಜಪ್ತಿ ಹೈಕೋರ್ಟ್ ಹೇಳಿದ್ದೇನು? ಸಿಬಿಐ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಚಾಟಿ ಬೀಸಿತ್ತು. ಸಿಬಿಐ ಅರ್ಜಿಗೆ ಸರ್ಕಾರ ಯಾವುದೇ ಉತ್ತರ ನೀಡುತ್ತಿಲ್ಲ, ಆಸ್ತಿ ಜಪ್ತಿಗೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಆದೇಶ ನೀಡಬೇಕು ಅಂತ ಸಿಬಿಐ ವಾದ ಮಂಡಿಸಿತ್ತು. ನಿಮ್ಮ ಕಾರ್ಯವೈಖರಿ ಇದೇನಾ? 5 ತಿಂಗಳಾದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ? ನಿಮ್ಮ ದೃಷ್ಟಿಯಲ್ಲಿ ನಿರ್ಧಾರ ಕೈಗೊಳ್ಳದೇ ಇರೋದು ಒಂದು ಕ್ರಮವಿರಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿ ನೋಟಿಸ್ ಜಾರಿ ಮಾಡಿತ್ತು. ಹೈಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಸರ್ಕಾರ ರೆಡ್ಡಿ ಹೊಸ ಆಸ್ತಿ ಜಪ್ತಿಗೆ ಅನುಮತಿ ನೀಡಿದೆ. ಸರ್ಕಾರ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಸಿಬಿಐ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ಇತ್ಯರ್ಥಗೊಳಿಸಿದೆ. 15 ಅಡಿ ಜಾಗದಲ್ಲಿ ಜೈಲಲ್ಲಿ ಇದ್ದವನು ಆಸ್ತಿ ಜಪ್ತಿಗೆ ಹೆದರಲ್ಲ ಎಂದ ರೆಡ್ಡಿ. ಅದ್ರ ಬಗ್ಗೆ ನಾನು ಚಿಂತೆನೆ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಸಣ್ಣ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಹುಟ್ಟಿ ಬಂದಿರುವಂತವ್ರು. ಬಹಳ ಚಿಕ್ಕ ಮನೆ, ಒಂದು 2-3 ಸಣ್ಣ ರೂಮ್ಗಳಷ್ಟೇ. ಅದರಲ್ಲಿ ನಾನು ಹುಟ್ಟಿ ನಾವು 4 ಮಂದಿ ಮಕ್ಕಳು ಬೆಳೆದಿರುವಂತವ್ರು. ಅಲ್ಲಿಂದ ಜೈಲಲ್ಲಿ 15/20 ಸಣ್ಣ ಒಂದು ರೂಮಲ್ಲೇ 4 ವರ್ಷ ಇದ್ದವ್ರು ನಾನು. ಇವರಿಗೆಲ್ಲ ನಾನು ಹೆದರ್ತೀನ ನಾನು. ನಿನ್ನೆಯೇ ಜನಾರ್ದನ್ ರೆಡ್ಡಿ ಕೊಟ್ಟಿರುವ ಹೇಳಿಕೆ ಇದು. ಸರ್ಕಾರ ತೊಂದರೆ ಕೊಟ್ಟೇ ಕೊಡುತ್ತೆ ಅಂತ ನಿನ್ನೆ ಕೊಪ್ಪಳದಲ್ಲಿ ರೆಡ್ಡಿ ಕೊಟ್ಟಿದ್ದ ಹೇಳಿಕೆ ಮತ್ತೆ ವೈರಲ್ ಆಗ್ತಿದೆ. ಇನ್ನೊಂದು ಕಡೆ ರೆಡ್ಡಿ ಸೋಲೋದು ಖಚಿತ ಅಂತ ರೆಡ್ಡಿ ವಿರೋಧಿಗಳು ಭವಿಷ್ಯ ನುಡಿದಿದ್ದಾರೆ. ಬೇರೆ ಬೇರೆ ಊರ್ಲಿಂದ ಕೆಲವು ಜನ MLA ನಿಂದಿರಬೇಕು ಅಂತ ಹೇಳಿ ಬರ್ತಾರೆ. ಅವ್ರ ಜೊತೆಗೆ ಯಾರು ಹೋಗಕ್ ಹೋಗ್ಬೇಡಿ. ಅವ್ರ ಜೊತೆಗೆ ಹೋದ್ರೆ 3 ತಿಂಗಳಾದ್ಮೇಲೆ ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ನಿಮ್ಗೆ ಯಾರು ಒಳ್ಳೆ ನೋಡ್ತಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.